ನಿನ್ನ ಮನಕ್ಕೆ ನೋವನ್ನುಂಟು ಮಾಡಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ನಿನ್ನ ಅಪೇಕ್ಷೆಗೆ ನಾನು ಭಂಗದ ನುಡಿಗಳನ್ನು ಆಡಿದ್ದಲ್ಲ. ಮತ್ತೆ ನನ್ನ ಬದುಕಿನಲ್ಲಿ ಆಗಿ ಹೋದಂತಹ ಒಂದು ಭಂಗ ಏನು ಅನ್ನುವುದನ್ನು ನಿನಗೆ ಇಷ್ಟರ ತನಕ ನಾನು ಹೇಳದೇ ಇರುವುದರಿಂದಲೇ ದಕ್ಷನಿಂದಿನ ದಿನ ನಮ್ಮನ್ನು ಆಹ್ವಾನಿಸದೇ ಇರುವುದರ ಕಾರಣವನ್ನು ತರ್ಕಿಸುವಲ್ಲಿ ನೀನು ಅಸಮರ್ಥನಾಗಿ ಹೋಗಿದೆ. ಇಂದು ನಿನ್ನೆಯ ವಿರೋಧ ಅಲ್ಲ. ಮತ್ತೆ ಬಹಳ ಹಿಂದೆ ಒಂದು ದಿನ ಸಿಂಹಕ್ಷೇತ್ರದಲ್ಲಿ ಮರೀಚಿ ಬ್ರಹ್ಮ ಜ್ಞಾನ ಸತ್ರವೊಂದನ್ನು ಕೈಗೊಂಡದ್ದನ್ನು ನೀನು ಮರೆತಿಲ್ಲ ಕಾಣಿಸಿಲ್ಲ. ಅಂದಿನ ದಿನ ಅದರ ಅಧ್ಯಕ್ಷ ಸ್ಥಾನವನ್ನು ನಾನೇ ಅಲಂಕರಿಸಬೇಕು ಅನ್ನುವ ಹಾಗೆ ಅವರೆಲ್ಲ ಪ್ರಾರ್ಥಿಸಿಕೊಂಡಿದ್ದು ಹೋಗಿದ್ದೆ. ಕ್ರತು ಸಾಂಗವಾಗಿ ಸಾಗುತ್ತಿರುವಂತಹ ಕಾಲಕ್ಕೆ ನಿನ್ನಯ್ಯನಾದಂತಹ ದಕ್ಷನ ಆಗಮನ ಆ ಸಭಾಸ್ಥಾನಕ್ಕಾಗಿ ಹೋಯಿತು. ನನ್ನಯ್ಯ ಮತ್ತೆ ದಕ್ಷ ಪ್ರಜೇಶರ ಆಗಮನವನ್ನು ನೋಡಿದ ಕ್ಷಣದಲ್ಲಿ ಅಲ್ಲಿದ್ದವರಲ್ಲಿ ಅತ್ತು ಗೌರವವನ್ನು ಸೂಚಿಸಿದರು. ಎಲ್ಲರ ನಮಸ್ಕಾರವನ್ನು ಕೈಗೊಂಡು ಹಾಗೆ ತುಂಬಿದ ಸಭೆಯಲ್ಲಿ ದೃಷ್ಟಿಯನ್ನು ಹೊರಳಿಸುತ್ತಾ ನನ್ನ ಕಡೆಗೂ ಗಮನವನ್ನು ಹರಿಸಿ ನನ್ನಪ್ಪ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಂತಹ ನಾನಿದ್ದವನನ್ನು ಗೌರವಿಸಲಿಲ್ಲ, ಆದರದ ನುಡಿಗಳಿಂದ ಅವರನ್ನು ಮನ್ನಿಸಲಿಲ್ಲ ಅನ್ನುವಂತಹ ಕಾರಣದಿಂದಲೇ ಕುಪಿತ ಮಾನಸನಾದಂತಹ ದಕ್ಷ ವಿಧ ವಿಧವಾದ ಪರುಷ ವಾಕ್ಯಗಳಿಂದ ನನ್ನನ್ನು ನಿಂದಿಸಿ ಜರೆದಾಡಿದ ಆ ಸಭೆಯಲ್ಲಿ. ವಲ್ಲಭ, ಸಭಾಧ್ಯಕ್ಷನಾದವನು ಭಾಗಂತುಕನನ್ನು ನೋಡಿ ಎದ್ದು ನಿಲ್ಲಬೇಕೆಂದೇನಿಲ್ಲ. ಅದರಲ್ಲಿಯೂ ತಾವು ಲೋಕದೇವನಿದ್ದೀರಿ. ನಿಮಗೆ 1000 ಮಂದಿಗಳ ಸಮ್ಮುಖದಲ್ಲಿ ಅಪಮಾನವಾಯಿತು. ಅಪಮಾನವಾಯಿತು. ಹೌದು, 1000 ಮಂದಿಗಳ ಸಮ್ಮುಖದಲ್ಲಿ ಆದ ಅಪಮಾನ ಸಾವಿಗೆ ಸಮಾನವಾದ ಪರಿಣಾಮವನ್ನು ಒದಗಿಸಿಕೊಡುತ್ತದೆ. ಆದರೆ ಒಂದು ಪ್ರಪಂಚದಲ್ಲಿ ಶೀಘ್ರಕೋಪಿಗಳು, ದೀರ್ಘದ್ವೇಷಿಗಳು ಅಂತ 2 ಬಗೆಯ ವ್ಯಕ್ತಿಗಳಿರ್ತಾರೆ. ನನ್ನ ಅಪ್ಪನ ಸ್ವಭಾವ ನಿಮಗೆ ಚೆನ್ನಾಗಿ ಗೊತ್ತು. ಮೂಗಿನ ತುದಿಯಲ್ಲೇ ಕೋಪ, ಮೂಗಿನ ತುದಿಯಲ್ಲೇ ಸಿಟ್ಟು, ಬೇಗ ಕೋಪ ಬರುವುದವರಿಗೆ. ಹಾಗಂತ ಹಳೆಯ ದ್ವೇಷವನ್ನ ದೀರ್ಘಕಾಲ ಬೆಳೆಸುವ ಮನಸ್ಥಿತಿ ನನ್ನ ಅಯ್ಯನದಲ್ಲ. ಆ ವಿಚಾರವನಿಗೆ ಬಿಟ್ಟಿರಬಹುದಲ್ವೇ? ಉತ್ತಮರ ಕೋಪ ಕ್ಷಣಕಾಲ. ಒಂದು ಮಾತು ಪಕ್ಕನೆ ಆವೇಶಕ್ಕೆ ಒಳಗಾಗುತ್ತಾರೆ. ಆವೇಶದ ಭರದಲ್ಲಿ ಏನೋ ಹೇಳಿಬಿಡುತ್ತಾರೆ. ಆದ್ರೆ ಆ ಕ್ಷಣಕ್ಕೆ ಅದನ್ನು ಮರೆತು ಮತ್ತೆ ಕ್ಷಮೆಯನ್ನೂ ಯಾಚಿಸುವುದಕ್ಕೆ ಮುಂದಾಗುತ್ತಾರೆ. ನಿನ್ನಯ್ಯನ ಉತ್ತಮ ಗುಣ ಸ್ವಭಾವದವಂತ ಭಾವಿಸಿದೆಯೇನೆ. ನಮಗ ಆಮಂತ್ರಣ ಬರಲಿಲ್ಲ, ಯಾಕೆ ಬಲ್ಲೆಯ ನೀನು? ಯಾಕೆ ಅವಮಾನ ತಪ್ಪದು ಕಡೆಗೆ ಅವಮಾನ ತಪ್ಪದು ಕಡೆಗೆ